ಇನ್ನು ಐಎಎಸ್ ಅಧಿಕಾರಿ ಫೈಲ್ ಅನ್ನು ಕೊಂಡೊಯ್ದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಟೀಕೆಗಳು ಹಲವು ರೀತಿಯಾದಂತಹ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ವಿಧಾನಸೌಧದಲ್ಲಿ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ವಿಚಾರದಲ್ಲಿ ಮೂಡಾ ಫೈಲ್ ತೆಗೆದುಕೊಂಡು ಹೋಗಿದ್ದಾರೆ ಎನ್ನುವಂತ ವಿಚಾರ ಏನಿದೆ ಐಎಎಸ್ ಅಧಿಕಾರಿ, ಇದೆಲ್ಲ ಕಾಲ್ಪನಿಕ ಆರೋಪ ರೀ, ಯಾವುದೇ ಖಚಿತ ಮಾಹಿತಿಗಳಿಲ್ಲ. ವರದಿಯ ಹೊತ್ತುಕೊಂಡು ಹೋಗಿದ್ದಕ್ಕೆ ದಾಖಲೆಗಳೇನಿದೆ? ಕರ್ನಾಟಕ ರಾಜಕೀಯವೇ ಹಾಳಾಗ್ತಾ ಇದೆ. ಜೆಡಿಎಸ್ ಬಿಜೆಪಿಯವರು ಆ ರೀತಿ ಮಾಡಿದ್ದಾರೆ. 3 ಕ್ಷೇತ್ರದಲ್ಲಿ ಅವರಿಗೆ ದೊಡ್ಡ ಸೋಲಾಗಿದೆ. ಇದೆಲ್ಲ ಆದರೂ ಕೂಡ ಅವರು ಬುದ್ಧಿ ಕಲಿತಿಲ್ಲ. ಎಲ್ಲಿಂದ ಸೋರಿಕೆಯಾಗಿದೆ ಇದನ್ನು ಅವ್ರು ಹೇಳಬೇಕಲ್ಲ. ಎಲ್ಲ ಪ್ರಕ್ರಿಯೆ ಕಾನೂನಾತ್ಮಕವಾಗಿ ನಡೆದಿದೆ, ಪಾವಿತ್ರ್ಯತೆಯನ್ನೆಲ್ಲರೂ ಕೂಡ ಕಾಪಾಡಬೇಕು ಅಂತ ಹೇಳಿದ್ದಾರೆ. ಕಾಲ್ಪನಿಕವಾದಂಥ ಆರೋಪಗಳು, ಯಾವುದಕ್ಕೂ ಖಚಿತವಾದಂಥ ಮಾಹಿತಿ ಇಲ್ಲ, ಯಾವುದೇ ದಾಖಲೆಗಳಿಲ್ಲ. ಒಂದು ರೀತಿ ಕರ್ನಾಟಕದಲ್ಲಿ ರಾಜಕಾರಣ ಯಾವ ರೀತಿ ಮಾಡಿಬಿಟ್ಟಿದ್ದಾರೆ ಈ BJP ಮತ್ತು JDS ಅಂತ ಹೇಳಿದ್ರೆ, ಮನಸೋ ಇಚ್ಛೆ ಏನು ಮನಸ್ಸಿಗೆ ಬರ್ತದೆ ಬೆಳಗ್ಗೆ ಎದ್ದಾಗ ಒಂದು ಆರೋಪ ಮಾಡೋದು, ಸರ್ಕಾರಕ್ಕೆ ಮುಜುಗರ ಆಗಬೇಕು ಅಂತ ಹೇಳುವಂಥದ್ದು ಇವ್ರ ಉದ್ದೇಶ. ಆದರೆ ನಮ್ಮ ಕರ್ನಾಟಕ ರಾಜ್ಯದ ಜನತೆ 3 ಕ್ಷೇತ್ರದಲ್ಲಿ ಭಾಳ ದೊಡ್ಡ ಅಂತರದಿಂದ ಇವರಿಗೇನು ಸೋಲನ್ನು ಇವತ್ತು ಕೊಟ್ಟಿದ್ದಾರೆ, ಅದೇ ಇವರ ಎಲ್ಲ ಆರೋಪಗಳಿಗೆ ಉತ್ತರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಇದೆಲ್ಲ ಆದ್ರೂ ಆರೋಪಗಳು ನಿಲ್ಲಿಸಲ್ಲ ಅಂತ ಹೇಳಿದ್ರೆ ಇನ್ನು ಇವ್ರು ಬುದ್ಧಿ ಕಲ್ತಿಲ್ಲ ಅಂತ ಅರ್ಥ. ಎಲ್ಲಿಂದ ಸೋರಿಕೆ ಆಗಿದೆ, ಏನೋ ಮನಸ್ಸಿಗೆ ಬಂದಂಗೆ ಒಂದು ಆರೋಪ ಮಾಡಿಬಿಡೋದು. ಆಮೇಲೆ ಇದೆಲ್ಲ ಪ್ರಕ್ರಿಯೆಗಳು ಕೂಡ ಕಾನೂನಾತ್ಮಕವಾಗಿ ನಡೀತಾ ಇದೆ. ಕಾನೂನಿನ ಪ್ರಕ್ರಿಯೆಗಳಲ್ಲಿ ಯಾರು ಕೂಡ ಹಸ್ತಕ್ಷೇಪ ಮಾಡಬಾರದು. ಪೊನ್ನಣ್ಣ ಸಾಹೇಬ್ರೆ, 40% ಆರೋಪವು ಅದೇ ಇದ್ದಿದ್ದು.